ಆತ್ಮೀಯ ಸ್ನೇಹಿತರೆ, ದಿನಾಂಕ 7/12/2025 ಜರುಗಿದಂತಹ ಪೇಪರ್ 1 TETಗೆ ಸಂಬಂಧಪಟ್ಟ ಹಾಗೆ ಪೇಪರ್ 1ನ ಸಂಪೂರ್ಣವಾದಂತಹ ಪ್ರಶ್ನೆಗಳ ಆನ್ಸರ್ ಕೀಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮೊದಲಿಗೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಬಗ್ಗೆ ಒಂದು ಪ್ಯಾರಾವನ್ನು ಅಥವಾ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ. ಅದನ್ನು ಸಂಪೂರ್ಣವಾಗಿ ಓದಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ 8 ಪ್ರಶ್ನೆಗಳನ್ನು ನೀಡಿದ್ದಾರೆ. ಆ 8 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. 1ನೇ ಪ್ರಶ್ನೆ ಬಂದು, ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಬರೆದಂಥ ಮೊದಲ ಸಣ್ಣ ಕಥೆ ಅಂತ ಕೇಳಿದರೆ ರಂಗನ ಮದುವೆ. ಹಾಗೆಯೇ ಮಾಸ್ತಿ ವೆಂಕಟೇಶ ಅಯ್ಯಂಗಾರರ ಕಾವ್ಯನಾಮ ಕೇಳಿದರೆ ಕಾವ್ಯನಾಮ ಬಂದು ಶ್ರೀನಿವಾಸ. ಮಾಸ್ತಿಯವರು ಬರೆದ ಸುಬ್ಬಣ್ಣ ನೀಳ್ಗತಿಯು ಹೊಂದಿರುವಂಥ ಕಥಾ ವಿಷಯ ಸಂಗೀತಗಾರನ ಜೀವನ. ಮಾಸ್ತಿಯವರು ಬರೆದ ಗುರುದಕ್ಷಿಣೆ ಭಾಷಾಂತರವಾಗಿರುವುದು ತಮಿಳು ಭಾಷೆಗೆ. ಸಾರ್ವಜನಿಕರು ಮಾಸ್ತಿಯವರನ್ನು ಸನ್ಮಾನಿಸಿದ್ದು ಅವರಿಗೆ ಈ ಪ್ರಶಸ್ತಿ ದೊರೆತಾಗ ದೆಹಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯುತ್ತೆ. ಆನಂತರ ಸಾರ್ವಜನಿಕರು ಅವರಿಗೆ ಸನ್ಮಾನವನ್ನು ಮಾಡ್ತಾರೆ. ಮಾಸ್ತಿಯವರ ಕೆಲವು ಸಣ್ಣ ಕಥೆಗಳು ಪ್ರಕಟವಾದಂಥ ವರ್ಷ 1920. ಮಾಸ್ತಿಯವರಿಗೆ ಈ ಹೇಳಿಕೆ ಅನ್ವಯವಾಗುವುದಿಲ್ಲ. ಕನ್ನಡ ಕಥಾಬ್ರಹ್ಮ ಅಂತ ಕರೀತಾರೆ, ಕಥೆಗಾರರ ಅಣ್ಣ ಅಂತ ಕರೀತಾರೆ, ಸಣ್ಣ ಕಥೆಗಳ ಪಿತಾಮಹ ಅಂತ ಕರೀತಾರೆ. ಆದರೆ ಚುಟುಕು ಬ್ರಹ್ಮ ಅಂತೇಳಿ ಅವರಿಗೆ ಅನ್ವಯ ಆಗೋಲ್ಲ. ಅತ್ಯುತ್ತಮ ಪದದಲ್ಲಿರುವಂಥ ಸಂಧಿ ಗುಣಸಂಧಿಯಾಗಿದೆ. ಇದಾದ ನಂತರ ಪದ್ಯವೊಂದನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಿದರೆ 9ನೇ ಪ್ರಶ್ನೆಯಿಂದ ನೆನಪಿನ ಬೆಳೆಯನ್ನು ತೂಗಿರುವುದು. ಇದಕ್ಕೆ ಸರಿ ಉತ್ತರ ಆಪ್ಷನ್ 2 ಮಳೆ. ಕವಿ ಹೇಳುವಂತೆ ಮರುಕಳಿಸಿರುವುದು ಆನಂದ. 11ನೇ ಪ್ರಶ್ನೆ ಮತ್ತೆ ಬರಬಾರದೆ ಹಿಗ್ಗೆರದ ಹಳಗಾಲ. ಮಳೆಯು ಮರೆಯಗೊಡದಿರುವುದು ಬಂಧ ಸಂಬಂಧಗಳನ್ನು. ಹಾಗೆಯೇ ಮಳೆಯು ಜೀವಾಳವನ್ನು ಕಲಕಿದೆ. ಸುಖ ದುಃಖ ಎನ್ನುವುದು ಇದು ಜೋಡು ನುಡಿಗೆ ಉದಾಹರಣೆಯಾಗಿದೆ. ಪಯಣ ಪದದ ತತ್ಸಮ ರೂಪ ಬಂದು ಪ್ರಯಾಣ. ಅನುನಾಸಿಕವಲ್ಲದ ಅಕ್ಷರ, ಬಹುಶಃ ಇದು ಗ್ರೇಸ್ ಉತ್ತರ ಆಗ್ಬೋದು. ಕಾರಣ ಯಾಕೆ ಅಂತೇಳಿದರೆ ಒಂದು ಅನುನಾಸಿಕವನ್ನು ತಪ್ಪಾಗಿ ಕೊಟ್ಟಿದ್ದಾರೆ. ಜ ಅನ್ನುವಂಥದ್ದು ಅನುನಾಸಿಕ ಅಲ್ಲ. ಇದರಲ್ಲಿ ಯಾವುದು ಅನುನಾಸಿಕವಲ್ಲ ಅಂತೇಳಿದರೆ ಬಹುಶಃ ಅದು ಜ ಅನ್ನುವಂಥದ್ದು ನ್ಯಾ ಆಗಬೇಕಾಗಿತ್ತು. ಹಾಗಾಗಿ ತ ಅನುನಾಸಿಕವಲ್ಲದ ಅಕ್ಷರವಾಗಿದೆ. ಕನ್ನಡ ವರ್ಣಮಾಲೆಯಲ್ಲಿರುವಂಥ ಒಟ್ಟು ವ್ಯಂಜನಗಳ ಸಂಖ್ಯೆ 34 ಕಾಯಿಂದ ಳವರೆಗೆ. ಮೇಲ್ವಾತು ಪದದಲ್ಲಿರುವಂತಹ ಸಂಧಿ ಇದು ಆದೇಶ ಸಂಧಿಗೆ ಉದಾಹರಣೆಯಾಗಿದೆ. 19ನೇ ಪ್ರಶ್ನೆ ವೃದ್ಧಿ ಸಂಧಿಗೆ ಉದಾಹರಣೆ ಅಷ್ಟೈಶ್ವರ್ಯ. ಶಬರಿಯು ಧ್ಯಾನದಲ್ಲಿ ತೊಡಗಿರುವ ರಾಮನ ದರ್ಶನಕ್ಕೆ ಕಾದಿದ್ದಳು. ಇದರಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ರಾಮನ. ಭಾಷೆಯಲ್ಲಿ ಧ್ವನಿಯನ್ನು ಮಾಪನ ಮಾಡುವ ಘಟಕ ಧ್ವನಿಮಾ ಅಂತ ಕರಿತೀವಿ. ಮಾತೃಭಾಷಾ ಕಲಿಕೆಯು ಸೃಜನಾತ್ಮಕ ಪ್ರತಿಭೆಯನ್ನು ವಿಕಾಸಗೊಳಿಸುತ್ತದೆ. ಸರಿಯಾದ ಉತ್ತರವಾಗಿದೆ. ಉಚ್ಚಾರಣೆಯ ದೋಷಕ್ಕೆ ಕಾರಣವಲ್ಲ. ಇದರಲ್ಲಿ ಯಾವುದು ಕಾರಣ ಅಲ್ಲ ಅಂತ ಕೇಳಿದರೆ ಕಾಗುಣಿತದ ಅಸಮರ್ಪಕ ಬಳಕೆ. ಭಾಷಾ ಪ್ರಯೋಗಾಲಯದಲ್ಲಿ ಪ್ರಧಾನ ನಿಯಂತ್ರಕ ಅಥವಾ ಮೇಲ್ವಿಚಾರಕ ಲ್ಯಾಂಗ್ವೇಜ್ ಲ್ಯಾಬ್ ಅಂತ ಕರಿತೀವಿ. ಇಲ್ಲಿ ಭಾಷಾ ಶಿಕ್ಷಕನೇ ಪ್ರಧಾನ ನಿಯಂತ್ರಕ ಮತ್ತು ಮೇಲ್ವಿಚಾರಕನಾಗಿರ್ತಾನೆ. ಬೋಧನೋಪಕರಣಗಳಲ್ಲಿ ಶ್ರಾವ್ಯೋಪಕರಣ ರೇಡಿಯೋ ಧ್ವನಿಸುವಳಿ ಸರಿಯಾದ ಉತ್ತರ. ಉಪನ್ಯಾಸ ವಿಧಾನದ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆ ಆಪ್ಷನ್ 2 ಉತ್ತಮ ಸಂವಹನ ಕೌಶಲ್ಯವನ್ನು ಒದಗಿಸುವುದು. ಲಿಖಿತ ಪರೀಕ್ಷೆಯ ನ್ಯೂನ್ಯತೆಯಾಗಿದೆ. ಏನಿದರ ನ್ಯೂನ್ಯತೆ ಅಂದರೆ ಒಂದು ಅಥವಾ ಹೆಚ್ಚಿನ ಉದ್ದೇಶಗಳನ್ನು ಮೌಲ್ಯಮಾಪನ ಮಾಡಬಹುದು. ವಸ್ತುನಿಷ್ಠ ಪರೀಕ್ಷೆಯ ವಿಧವಲ್ಲ. ಇಲ್ಲಿ ವಿವರಿಸಿ ಬರೆಯುವ ಪರೀಕ್ಷೆ ವಸ್ತುನಿಷ್ಠ ಪರೀಕ್ಷೆಗೆ ಉದಾಹರಣೆ ಆಗೋದಿಲ್ಲ. ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷಣವಲ್ಲ. ಈತನ ಸ್ಮರಣಶಕ್ತಿ ಕಡಿಮೆ ಇರುತ್ತೆ ಅನ್ನೋದು ಪ್ರತಿಭಾವಂತ ವಿದ್ಯಾರ್ಥಿಯ ಲಕ್ಷಣವಲ್ಲ. CCE ಇದರ ವಿಸ್ತೃತ ರೂಪ ಕಂಟಿನ್ಯೂಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ನಿರಂತರ ವ್ಯಾಪಕ ಮೌಲ್ಯಮಾಪನ. ಇನ್ನು 31ನೇ ಪ್ರಶ್ನೆ ಇಂಗ್ಲಿಷ್ನ ಪ್ಯಾಸೇಜ್ಗೆ ಸಂಬಂಧಪಟ್ಟ ಹಾಗಿದೆ. ಇನ್ ದ ಪ್ಯಾಸೇಜ್ ದ ರಿಯಲ್ ಫೂಲ್ಸ್ ಆರ್ ಕಿಂಗ್ ಆ್ಯಂಡ್ ಮಿನಿಸ್ಟರ್. ದ ಕಿಂಗ್ ಆ್ಯಂಡ್ ಮಿನಿಸ್ಟರ್ ಡಿಸೈಡೆಡ್ ಟು ಚೇಂಜ್. ಏನನ್ನು ಚೇಂಜ್ ಮಾಡಿದರು? ನೈಟ್ ಇಂಟು ಡೇ, ಡೇ ಇಂಟು ನೈಟ್. ರೈಟ್ ಆನ್ಸರ್. ದೇ ಆರ್ಡರ್ಡ್ ದ ಎವ್ರಿ ಒನ್ ಶುಡ್ ಬಿ ಅವೇಕ್. ಸೊ ಯಾವ ಸಮಯದಲ್ಲಿ ಅವರು ಎದ್ದಿರಬೇಕು ಅಂತ ಆಜ್ಞೆಯನ್ನು ಮಾಡಿದರು? ಅಟ್ ನೈಟ್. ದೇ ಆಲ್ ವೆಂಟ್ ಟು ಬೆಡ್ ಆ್ಯಸ್ ಸೂನ್ ಆ್ಯಸ್ ದ ಸನ್ ಕೇಮ್ ಅಪ್. ಸೆಕೆಂಡ್ ಒನ್ ಈಸ್ ರೈಟ್ ಆನ್ಸರ್. Punishment for disobeying the king's order was death. The correct group of words synonyms with the beautiful. Beautiful ಅನ್ನುವಂಥ ವರ್ಡಿಗೆ synonyms pretty, handsome, attractive, lovely. The two strangers grew and his disciple were amazed to see. So ಈ ಒಂದು ಕ್ವಶನ್ಗೆ ಫಸ್ಟ್ ಒನ್ ಈಸ್ ಕರೆಕ್ಟ್ ಆನ್ಸರ್. The word passage which means feeling of very great surprise, ಅದಕ್ಕೆ astonishment ಅನ್ನುವಂಥ ಒಂದು ವರ್ಡನ್ನು ಯೂಸ್ ಮಾಡಿದ್ದಾರೆ. ಅದಾದ ನಂತರ ದ ಕ್ವೆಶ್ಚನ್ ನಂಬರ್ 31.
ಕ್ವಶನ್ ನಂಬರ್ 31 ಬಂದು ಅದಕ್ಕೆ ರೈಟ್ ಆನ್ಸರ್ ಆಪ್ಷನ್ 4 ಡೌನ್ ದ ರನ್ನಿಂಗ್ ಸ್ಟ್ರೀಮ್. ಕ್ವಶನ್ ನಂಬರ್ 40ಗೆ ದ ರೈಟ್ ಆನ್ಸರ್ ಈಸ್ ಫಸ್ಟ್ ಒನ್ ಸಮ್ಮನ್ ಇನ್ ಸ್ಟ್ರೇಂಜ್ ಲ್ಯಾಂಡ್ ವಿಲ್ ಫೈಂಡ್ ಅಂಡ್ ನೋ ಹೂ ದ ಚೈಲ್ಡ್ ವಾಸ್. And the question number 41, the rhyming pattern is AABB. Question number 42, unusual, surprising, unfamiliar. Option number 4 is the right answer. The fairies of sleep or sailing in them. ಇಲ್ಲಿ ಬಳಸಿರುವಂಥ ಫಿಗರ್ ಆಫ್ ಸ್ಪೀಚ್ ಬಂದು ಪರ್ಸಾನಿಫಿಕೇಶನ್. The special gift sent by poet was, ಅದು ಫಸ್ಟ್ ಒನ್ ಈಸ್ ಶಿವ್ಲಿ ಫ್ಲವರ್. The 41, question number 41, ಅದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಸೆಂಡ್ ದ ಬ್ಲೂಮ್ಸ್ ಆಫ್ ಇಟ್ಸ್ ಗಾರ್ಡನ್. ವೆನ್ ಡಿಡ್ ಇಂಡಿಯಾ ಬಿಕಮ್ ಫ್ರೀ? ಸೊ ಇಲ್ಲಿ ಬಳಸ್ಬೋದಾದಂತಹ ಲೇಖನ ಚಿಹ್ನೆ ಬಂದು ಎ ಕ್ವಶನ್ ಮಾರ್ಕ್. ದ ವರ್ಡ್ ವೀಲ್ ಕೊಲೋಕೇಟ್ಸ್ ವಿತ್ ವೀಲ್ ಚೇರ್ ಅಂತ ಕರಿತೀವಿ. ಆಪ್ಷನ್ 3 ಕರೆಕ್ಟ್ ಆನ್ಸರ್. ದೇ ಆರ್ ಗುಡ್ ಪ್ಲೇಯರ್ಸ್, ಇದಕ್ಕೆ ಕ್ವಶನ್ ಟ್ಯಾಗ್ ಬಂದು ಆರ್ ಅಂಡ್ ದೇ. 49, ದ ನ್ಯೂ ನೈಫ್ ವಾಸ್ ಶಾರ್ಪ್ ಬಟ್ ದ ಓಲ್ಡ್ ಒನ್ ವಾಸ್ ಬ್ಲಂಟ್ ಅಂತ ಕರಿತೀವಿ. ಕ್ವಶನ್ ನಂಬರ್ 50, ದ ಕರೆಕ್ಟ್ ಸಫಿಕ್ಸ್ ಆ್ಯಡೆಡ್ ದ ವರ್ಡ್ ಕೈಂಡ್ ಟು ಮೇಕ್ ಎ ನೌನ್ ಆಗಬೇಕಿದ್ದಕ್ಕೆ ಕೈಂಡ್ನೆಸ್ ಈಸ್ ದ ಕರೆಕ್ಟ್ ಆನ್ಸರ್. 51 ಕ್ವಶನ್ ನಂಬರ್ಗೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ 4. ದ ಫಸ್ಟ್ ಸ್ಟೇಜ್ ಆಫ್ ಪ್ರಿಪರೇಷನ್ ಯೂನಿಟ್ ಟೆಸ್ಟ್ ಈಸ್ ಪ್ರಿಪೇರಿಂಗ್ ಬ್ಲೂ ಪ್ರಿಂಟ್. ದ ಡಿಸ್ಅಡ್ವಾಂಟೇಜ್ ಆಫ್ ಬೈಲಿಂಗ್ವಲ್ ಮೆಥಡ್ ಈಸ್ ಆಪ್ಷನ್ 4. 54, ದ ರೋಲ್ ಪ್ಲೇ ಈಸ್ ಅ ಟೆಕ್ನಿಕ್ ಯೂಸ್ಡ್ ಕ್ಲಾಸಸ್ ಟು ಟೀಚ್ ಸ್ಪೀಕಿಂಗ್ ಸ್ಕಿಲ್. ರೋಲ್ ಪ್ಲೇಯನ್ನು ಸ್ಪೀಕಿಂಗ್ ಸ್ಕಿಲ್ ಇಂಪ್ರೂವ್ ಮಾಡಲಿಕ್ಕೋಸ್ಕರ ಬಳಸ್ತಾರೆ. ದ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಇನ್ಕ್ಲೂಡ್ಸ್, ಇದಕ್ಕೆ ಆಪ್ಷನ್ 2 ನಾಲೆಡ್ಜ್, ಕಾಂಪ್ರಹೆನ್ಷನ್, ಎಕ್ಸ್ಪ್ರೆಷನ್ ಆ್ಯಂಡ್ ಅಪ್ರಿಸಿಯೇಷನ್. 56 ಕ್ವಶನ್ ನಂಬರ್ಗೆ ಸ್ಪಾಷಿಯಲ್ ಇಂಟೆಲಿಜೆನ್ಸ್ ಈಸ್ ದ ರೈಟ್ ಆನ್ಸರ್. 57ಗೆ ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 58, ಅದಕ್ಕೆ ಆಪ್ಷನ್ 3 ಈಸ್ ದ ಕರೆಕ್ಟ್ ಆನ್ಸರ್. 59, the teaching method emphasizes physical movement response commands in the language is TPR activities ಅಂತ ಕರಿತೀವಿ, total physical responses. Question number 60, one of the characteristics of audiolingual method is frequent pattern drills and repetition. ಇನ್ನು ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರಕ್ಕೆ ಬಂದರೆ ಮಕ್ಕಳಿಗೆ ಪಂಚತಂತ್ರ, ಗೀತೋಪನಿಷತ್ತು, ರಾಮಾಯಣ, ಮಹಾಭಾರತಗಳನ್ನು ಕಥೆಗಳನ್ನು ಕಲಿಸೋದು ನೈತಿಕ ವಿಕಾಸಕ್ಕಾಗಿ. IQ ಅಂದರೆ ಇಂಟೆಲಿಜೆಂಟ್ ಕ್ವಾಶೆಂಟ್ ಅಂತ ಕರಿತೀವಿ, ಕನ್ನಡದಲ್ಲಿ ಬುದ್ಧಿ ಭಾಗಲಬ್ಧ. 63ನೇ ಪ್ರಶ್ನೆಗೆ ಘನ ಆವರ ಸೇವನೆ, ಸೆಣೆದಾಡುವ ಮತ್ತು ಮಾತನಾಡುವ ಕಲಿಕೆ ಈ ವಿಕಾಸದ ಕ್ರಿಯೆಯಾಗಿದೆ. ಆರಂಭಿಕ ಬಾಲ್ಯಾವಧಿ. ಪರಿಕಲ್ಪನೆಯ ರಚನೆಯು ಇದರ ಅಂಶವಾಗಿದೆ. ಬೌದ್ಧಿಕ ವಿಕಾಸ. ಕ್ವಶನ್ ನಂಬರ್ 65, ವ್ಯಕ್ತಿತ್ವ ಮನೋವಿಶ್ಲೇಷಣಾ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸುವರು ಸಿಗ್ಮಂಡ್ ಫ್ರಾಯ್ಡ್. ಈ ಹಂತದಲ್ಲಿ ವ್ಯಕ್ತಿಗಳು ಹಗಲು ಕನಸುಗಳನ್ನು ಕಾಣ್ತಾರೆ ತಾರುಣ್ಯಾವಸ್ಥೆಯಲ್ಲಿ. ಮಾನವನ ಲೈಂಗಿಕ ವಿಕಾಸವು ಇಲ್ಲಿ ಉತ್ತುಂಗದಲ್ಲಿರುತ್ತದೆ, ಅದು ಕೂಡ ತಾರುಣ್ಯಾವಸ್ಥೆ. ಉತ್ತಮ ಪಾಠ ಯೋಜನೆಯ ಪ್ರಮುಖ ಲಕ್ಷಣ ವಿದ್ಯಾರ್ಥಿ ಕೇಂದ್ರವಾಗಿರುತ್ತೆ. ಒಬ್ಬ ವ್ಯಕ್ತಿ ಕಡಿಮೆ ಮಾತನಾಡುವಾಗಿದ್ದರೆ ಅವನನ್ನು ಹೀಗೆ ಕರೆಯುತ್ತೇವೆ, ಅಂತರ್ಮುಖಿ. ಕ್ವಶನ್ ನಂಬರ್ 70, ಈ ಹಂತದಲ್ಲಿ ಸಮವಯಸ್ಕರ ಗುಂಪು ನಿಜವಾದ ಪ್ರಪಂಚ ಅಂತ ತಿಳ್ಕೊಳ್ತಾರೆ ತಾರುಣ್ಯಾವಸ್ಥೆಯಲ್ಲಿ. ಉಪಯೋಗಿಸುವ ಮತ್ತು ಉಪಯೋಗಿಸದ ನಿಯಮಗಳು ಈ ಕೆಳಗಿನ ಕಲಿಕಾ ನಿಯಮದ ವಿಧಗಳಾಗಿವೆ. ಅಭ್ಯಾಸ ನಿಯಮ. ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರದ ಅಂಶ, ಅನುಶಕ್ತಿ ಬೀರುತ್ತೆ, ಬುದ್ಧಿಶಕ್ತಿ, ಕುಟುಂಬ. ಇದಲ್ಲದೇ ರಕ್ತದ ಗುಂಪು ಈ ಒಂದು ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರೋದಿಲ್ಲ. ಇದು ಕಲಿಕೆಯ ವಲಯವಲ್ಲ. ಜ್ಞಾನಾತ್ಮಕ ವಲಯ, ಮನೋಬಲ ವಲಯ, ಭಾವನಾತ್ಮಕ ವಲಯ ಅಂತ ಪ್ರೇರಣಾ ವಲಯ ಸರಿಯಾದ ಉತ್ತರ. ಬ್ರೈಲ್ ಲಿಪಿಯನ್ನು ಯಾರಿಗೆ ಬಳಸ್ತಾರೆ ಅಂದರೆ ದೃಷ್ಟಿ ಸವಾಲುಳ್ಳಂತಹ ಮಕ್ಕಳಿಗೆ. ಈಜುವಂತು ಮತ್ತು ಕುದುರೆ ಸವಾರಿ ಇದಕ್ಕೆ ಉದಾಹರಣೆಯಾಗಿದ್ದಾವೆ. ಸ್ನಾಯು ಮೋಟರ್ ಕಲಿಕೆ, ಸ್ನಾಯುಗಳನ್ನು ಬಳಕೆ ಮಾಡ್ತೀವಿ. ಮಕ್ಕಳು ವರ್ಣಮಾಲೆಯನ್ನು ಕಲಿತಾಗ ಅವರಲ್ಲಿ ಉಂಟಾಗುವಂಥ ಕಲಿಕಾವಿಧ ಸರಣಿ ಕಲಿಕೆ. ವಿದ್ಯಾರ್ಥಿಯು ಪದಗಳಲ್ಲಿನ ಅಕ್ಷರಗಳನ್ನು ಬೆರೆಸಿಕೊಳ್ಳುವುದರಿಂದ ಓದುವಾಗ ಆಗುತ್ತೆ. ಇದನ್ನು ಡಿಸ್ಲೆಕ್ಸಿಯಾ ಅಂತ ಕರಿತೀವಿ ಈ ಒಂದು ಸಮಸ್ಯೆಯನ್ನು. ಕಲಿಕೆಯ ಬಗ್ಗೆ ಸರಿಯಲ್ಲದ ಹೇಳಿಕೆ, ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಉಂಟಾಗುತ್ತೆ ಅನ್ನೋದು ತಪ್ಪು. ಹುಡುಗರು ಧೈರ್ಯಶಾಲಿಗಳು ಮತ್ತು ಹುಡುಗಿಯರು ನಾಚಿಕೆ ಸ್ವಭಾವದವರು ಎಂದು ಹೇಳಿಕೆವುದು ಇದನ್ನು ವ್ಯಕ್ತಪಡಿಸುತ್ತೆ. ಲಿಂಗತ್ವ ಏಕರೂಪಕ. ಶಿಕ್ಷಕರು ಈ ಲಕ್ಷಣದ ಸಹಾಯದಿಂದ ಉತ್ತಮ ಸ್ಮೃತಿಯನ್ನು ಹೊಂದಿದಂಥ ವಿದ್ಯಾರ್ಥಿಗಳನ್ನು ಗುರುತಿಸಬಹುದು ಅವರ ಹಾವಭಾವದಿಂದ. ಇಲ್ಲಿ ಹೊಸ ಅನುಭವದ ಸ್ಮೃತಿಯು ಹಳೆಯ ಅನುಭವವನ್ನು ಅಡ್ಡಿಪಡಿಸುತ್ತದೆ. ಇದಕ್ಕೆ ಹಿಮ್ಮುಖ ಅವರೋಧ, ಅಂದರೆ ಹಿಂದಿನ ಅನುಭವಗಳನ್ನು ಅಡ್ಡಿಪಡಿಸಿದರೆ ಹಿಮ್ಮುಖ ಅವರೋಧ. ಬ್ಲೂಮ್ರವರ ಪರಿಶುದ್ಧ ವರ್ಗೀಕರಣದಲ್ಲಿ ಸಂಶ್ಲೇಷಣೆ ಎನ್ನುವಂಥದ್ದು ಈ ರೀತಿ ಹೆಸರಿಸಲಾಗಿದೆ, ಸೃಷ್ಟಿಸುವಿಕೆ. ದೇಶಿಕ ಅಥವಾ ಅಂತರ್ಗ್ರಹಿಕೆ ಕಲ್ಪನೆಯು ಇದಕ್ಕೆ ಸಂಬಂಧಿಸಿದ ವೈಜ್ಞಾನಿಕ ಅಭಿಕ್ಷಮತೆ. ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವಂಥವರು ಬಳಸುವಂತಹ ಮೌಲ್ಯಮಾಪನ ಬಂದು ನೈದಾನಿಕ ಮೌಲ್ಯಮಾಪನ. ಶಿಕ್ಷಕರು ತಮ್ಮ ಬೋಧನಾ ತಂತ್ರಗಳನ್ನು ಮಾರ್ಪಾಡು ಮಾಡಲು ಸಹಾಯ ಮಾಡುವ ಮೌಲ್ಯಮಾಪನದ ವಿಧಾನ ಇದಾಗಿದೆ, ರೂಪಣಾತ್ಮಕ ಮೌಲ್ಯಮಾಪನ. ಕೆಳಗಿನಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಗುಣಲಕ್ಷಣವಲ್ಲದ್ದು
ಇವರು ಅತಿ ಕಡಿಮೆ ಅವಧಿಗೆ ಅವಧಾನವನ್ನು ಹೊಂದಿರುತ್ತಾರೆ ಅನ್ನೋದು ತಪ್ಪು. 87 ಪ್ರಶ್ನೆ ಸಂಖ್ಯೆ ಕಲಿಕಾರ್ಥಿಗಳಲ್ಲಿನ ಏಕ ಮತ್ತು ಬಹು ಲಕ್ಷಣಗಳಲ್ಲಿನ ವ್ಯತ್ಯಾಸ ವಿಷಯಾಂತರವೇ ವ್ಯಕ್ತಿ ಭಿನ್ನತೆಗಳು. ತೊಗಲುಗೊಂಬೆ ಪಾತ್ರಾಭಿನಯ ಈ ಒಂದು ಬೋಧನೋಪಕರಣಕ್ಕೆ ಉದಾಹರಣೆ ಪ್ರದರ್ಶಿತ ಬೋಧನೋಪಕರಣ. 10 ವರ್ಷ ವಯಸ್ಸಿನ ವ್ಯಕ್ತಿಯ ಮಾನಸಿಕ ವಯಸ್ಸು 8 ವರ್ಷಗಳಾದರೆ ಆತನ ಬುದ್ಧಿಶಕ್ತಿ ಅಥವಾ ಬುದ್ಧಿಲಬ್ಧ ಬಂದು 80. ಒಂದು ಸನ್ನಿವೇಶ ಅಥವಾ ಕಾರ್ಯವನ್ನು ನಿರ್ವಹಿಸುವಂಥ ವ್ಯಕ್ತಿಯ ಸಾಮರ್ಥ್ಯವನ್ನು ಏನಂತ ಕರಿತೀವಿ? ಬುದ್ಧಿಶಕ್ತಿ. ಇನ್ನು ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ 91ನೇ ಪ್ರಶ್ನೆಗೆ ಆಪ್ಷನ್ 2 8 ಸರಿಯಾದ ಉತ್ತರ. 92ಕ್ಕೆ ಆಪ್ಷನ್ 2 ಸರಿ ಉತ್ತರ. 93ಕ್ಕೆ ಆಪ್ಷನ್ 3 ಸರಿ ಉತ್ತರ. 94ಕ್ಕೆ ಆಪ್ಷನ್ 3 ಸರಿ ಉತ್ತರ. 95 ಈ ಕೆಳಗಿನವುಗಳಲ್ಲಿ ಒಂದು ರೇಖಾತ್ಮಕ ಸಮೀಕರಣವನ್ನು ಗುರುತಿಸಿರಿ ಅಂತ ಹೇಳಿದರೆ ಆಪ್ಷನ್ 2 ಸರಿ ಉತ್ತರ. 150 ಮತ್ತು ಅದಕ್ಕೆ ಸಮೀಪದ ಪೂರ್ಣವರ್ಗ ಸಂಖ್ಯೆಯ ನಡುವಿನ ವ್ಯತ್ಯಾಸ 6. 97 ಒಂದು ವೃತ್ತಕ್ಕೆ ಒಂದು ಬಾಹ್ಯ ಬಿಂದುವಿನಿಂದ ಎಳೆಯಬಹುದಂಥ ಗರಿಷ್ಠ ಸ್ಪರ್ಶಗಳ ಸಂಖ್ಯೆ ಅಂತ ಕೇಳಿದರೆ 2. 98ನೇ ಪ್ರಶ್ನೆಗೆ 2. 99ನೇ ಪ್ರಶ್ನೆಗೆ 3. ಪ್ರಶ್ನೆ ಸಂಖ್ಯೆ 100ಕ್ಕೆ ಆಪ್ಷನ್ 2 ಸರಿಯಾದ ಉತ್ತರ. 101 ಪ್ರಶ್ನೆ ಸಂಖ್ಯೆಗೆ ಆಪ್ಷನ್ 4 ಸರಿ ಉತ್ತರ. 102 ಪ್ರಶ್ನೆ ಸಂಖ್ಯೆಗೆ ಆಪ್ಷನ್ 3 ಸರಿ ಉತ್ತರ. ಹಾಗೆಯೇ 103ಕ್ಕೆ ಸರಿ ಉತ್ತರ ಬಂದು ಆಪ್ಷನ್ 4. 105ಕ್ಕೆ 135 ಡಿಗ್ರಿ ಅಳತೆಯ ಕೋನದ ಸರಳ ಪೂರಕ ಕೋನ 45 ಡಿಗ್ರಿ ಅಳತೆ ಕೋನದ ಲಂಬ ಪೂರಕದ ಮೊತ್ತವು ಸಾಂಖ್ಯಿಕವಾಗಿ ಈ ರೀತಿಯ ಕೋನದ ಅಳತೆಯಾಗಿದೆ ಅಂತ ಕೇಳಿದರೆ ಒಂದು ಲಂಬ ಕೋನವಾಗಿದೆ. 106 ಪ್ರಶ್ನೆ ಸಂಖ್ಯೆಗೆ ಆಪ್ಷನ್ 2 ಸರಿ ಉತ್ತರ. 107ಕ್ಕೆ ಆಪ್ಷನ್ 2. ಹಾಗೆ 108ಕ್ಕೆ ಬಂದು ಆಪ್ಷನ್ 2. 109 ಆಪ್ಷನ್ 1 ಸರಿ ಉತ್ತರ. 110ಕ್ಕೆ ಬಂದು ಆಪ್ಷನ್ 4 75 ಡಿಗ್ರಿ ಸರಿಯಾದ ಉತ್ತರವಾಗಿದೆ. 111ಕ್ಕೆ ಬಂದು ಆಪ್ಷನ್ 1 9ನೆಯ 5. 112 ಆಪ್ಷನ್ 1 8 ಸರಿಯಾದ ಉತ್ತರವಾಗಿದೆ. 113 ಆಪ್ಷನ್ 4 3 ಸೆಂಟಿಮೀಟರ್ ಸರಿಯಾದ ಉತ್ತರವಾಗಿದೆ. ತ್ರಿಭುಜ ಎಬಿಸಿಯಲ್ಲಿ ಕೋನ ಸಿ ಲಂಬಕೋನವಾಗಿದೆ. AC = 5 ಸೆಂಟಿಮೀಟರ್, BC = 12 ಸೆಂಟಿಮೀಟರ್ ಆದರೆ ABCಯ ಸುತ್ತಳತೆ ಎಷ್ಟು ಅಂತ ಕೇಳಿದರೆ 30 ಸೆಂಟಿಮೀಟರ್ ಸರಿಯಾದ ಉತ್ತರ. 115 ಪ್ರಶ್ನೆ ಸಂಖ್ಯೆಗೆ ಆಪ್ಷನ್ 3 ಸರಿ ಉತ್ತರ. 116ಕ್ಕೆ ಆಪ್ಷನ್ 4 ಸರಿ ಉತ್ತರ. 117ಕ್ಕೆ ಆಪ್ಷನ್ 1 ಪರಿಕಲ್ಪನೆ ಎಂಬುದು ಸರಿ ಉತ್ತರ. 118 ತಿಳಿದಿರುವ ಕಡೆಯಿಂದ ತಿಳಿಯದಿರುವ ಕಡೆಗೆ ಅನುಗಮನ ಪದ್ಧತಿ. 119 ಸರಿಯಾದಂಥ ಉತ್ತರ 1. 120 ಪ್ರಾಥಮಿಕ ಹಂತದ ಗಣಿತ ಕಲಿಕೆಯಲ್ಲಿ ಸೇರಿಸಿರದ ಸಂಗತಿ ಭಾಷಾ ಬೆಳವಣಿಗೆ. ಇನ್ನು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ನೋಡೋದಾದರೆ 121ನೇ ಪ್ರಶ್ನೆಗೆ ಆಪ್ಷನ್ 4. 122 ಭೌತ ಸ್ಥಿತಿಯಲ್ಲಿ ಬದಲಾವಣೆ ಆಪ್ಷನ್ 4 ಸರಿ ಉತ್ತರ. ಹಾಗೆಯೇ ಭೂಮಿಯ ಅತ್ಯಂತ ಹೊರಕವಚವನ್ನು ತೊಗಟೆ. ಶಬ್ದ ಸ್ಥಾಯಿಯು ಇದನ್ನು ಅವಲಂಬಿಸಿದೆ, ಆವೃತ್ತಿ ಫ್ರೀಕ್ವೆನ್ಸಿ ಅಂತ ಕರಿತೀವಿ. 125 ಇದರಲ್ಲಿ ಬೆಳಕಿನ ವಕ್ರೀಭವನವನ್ನು ಪ್ರತಿಫಲನವನ್ನು ತೋರಿಸುವಂಥ ಚಿತ್ರ ಅಂತ ಹೇಳಿದರೆ ಆಪ್ಷನ್ 2. 6% ಪರಿಮಾಣದ ಭೂಕಂಪವು 4% ಪರಿಮಾಣದ ಭೂಕಂಪಕ್ಕಿಂತ 1000ರಷ್ಟು ಹೆಚ್ಚು ವಿನಾಶಕಾರಿ. ಅಣೆಕಟ್ಟುಗಳಲ್ಲಿ ನೀರು ಸಂಗ್ರಹ ಆಗಿರುತ್ತೆ, ಇದಕ್ಕೆ ಉದಾಹರಣೆ ಪ್ರಚನ್ನ ಶಕ್ತಿ. ಒತ್ತಡವು ಇದಕ್ಕೆ ಸಮ ಆಪ್ಷನ್ 4 ಸರಿ ಉತ್ತರ. 130 ಹೊಳೆಯುವ ಅಲೋಹ ಅಯೋಡಿನ್. ಗಾಳಿಯಲ್ಲಿರುವಂಥ ನೀರಾವಿಯ ಪ್ರಮಾಣವನ್ನು ಆರ್ದ್ರತೆ ಅಂತ ಕರಿತೀವಿ. ಗಾಳಿಯು ಇದಕ್ಕೆ ಉದಾಹರಣೆ ಮಿಶ್ರಣ. ಕಪ್ಪು ಚಿನ್ನ ಅಂತೇಳಿ ಪೆಟ್ರೋಲಿಯಂ ಕರಿತೀವಿ. ವಿದ್ಯುತ್ ವಾಹಕ ಪ್ರತಾಮ್ಲವನ್ನು ಕಾಸ್ಟಿಕ್ ಸೋಡಾ. 135 ದ್ರವವನ್ನು ಘನಸ್ಥಿತಿಗೆ ಪರಿವರ್ತಿಸುವಂಥ ಕ್ರಿಯೆಯನ್ನು ಘನೀಕರಣ ಅಂತ ಕರಿತೀವಿ. 136ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 CO2. 137ನೇ ಪ್ರಶ್ನೆಗೆ ಆಪ್ಷನ್ 2 ಕಟ್ಟಿಗೆ, ಜೈವಿಕಾನಿಲ, ಪೆಟ್ರೋಲ್, LPG ಮತ್ತು ಹೈಡ್ರೋಜನ್. ಸಸ್ಯಗಳು ಉಸಿರಾಟಕ್ಕೆ ಬಳಸುವಂಥ ಅನಿಲ ಕಾರ್ಬನ್ ಡೈಆಕ್ಸೈಡ್. ದೇಹ ನಿರ್ಮಾಣಕ ಆಹಾರ ಅಂತೇಳಿ ಬೇಳೆಕಾಳುಗಳನ್ನು ಕರೆಯಬಹುದು. ನವೀಕರಿಸಬಹುದಂಥ ಸಂಪನ್ಮೂಲಕ್ಕೆ ಉದಾಹರಣೆ ನೀರು. ರೆಡ್ ಡಾಟಾ ಬುಕ್ ಅಂತ ಕರಿತೀವಿ. ಅಪಾಯಕ್ಕೊಳದಂಥ ಎಲ್ಲ ಪ್ರಾಣಿಗಳು ಮತ್ತು ಸಸ್ಯ ಪ್ರಭೇದಗಳನ್ನು ಸಂಗ್ರಹಿಸುವಂಥದ್ದು ಈ ಒಂದು ರೆಡ್ ಡಾಟಾ ಬುಕ್ಕಿನ ಒಂದು ಕಾರ್ಯವಾಗಿದೆ. 142 ಮಾನವ ಜೀರ್ಣಾಂಗ ವ್ಯೂಹದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಜಠರದಲ್ಲಿ ಸ್ರವಿಕೆ ಆಗುವುದು. ರೈಸೋಬಿಯಂ ಬ್ಯಾಕ್ಟೀರಿಯಾ ಕಂಡುಬರುವ ಸಸ್ಯ ಕಡಲೆ ಗಿಡ. 144ನೇ ಪ್ರಶ್ನೆ ಲೋಳೆಯಂಥ ವಸ್ತುವು ವಾಸ್ತವವಾಗಿ ಕಪ್ಪೆಯ ಮೊಟ್ಟೆಗಳ ಸಮೂಹವಾಗಿದೆ, ಇದನ್ನು ಹೀಗೆ ಕರೆಯಲಾಗುತ್ತದೆ ಸ್ಪ್ಯಾನ್ ಅಂತೇಳಿ. ಕೃಷಿ ಪದ್ಧತಿಯಲ್ಲಿ 145ನೇ ಪ್ರಶ್ನೆಗೆ ಆಪ್ಷನ್ 1. 146 ಒಬ್ಬ ಶಿಕ್ಷಕರು ಕೊಳೆದ ಪರಿಸರ ವ್ಯವಸ್ಥೆಯ ಅನುಕೂಲಿಸಲು ಯಾವ ಸಂಪನ್ಮೂಲವನ್ನು ನೇರ ಅಥವಾ ನೈಜ ಅನುಭವವನ್ನು ಪರಿಣಾಮಕಾರಿಯಾಗಿ ಒದಗಿಸುತ್ತದೆ? ಸ್ಥಳೀಯವಾಗಿ ಅನುಕೂಲವಾಗಿರುವಂಥ ಕೊಳಕ್ಕೆ ಕರೆದುಕೊಂಡೋಗಿ ಮಕ್ಕಳನ್ನು ತೋರಿಸುವಂಥದ್ದು. 147 ಪರಿಸರ ಸಂಯೋಜಿತ ಚಟುವಟಿಕೆಯಾದರೆ ಪರಿಸರ ಅಧ್ಯಯನ ಪಠ್ಯವಸ್ತು ವಿಷಯಾಧಾರಿತ ಸ್ವಭಾವವನ್ನು ಹೊಂದಿದೆ. 148ನೇ ಪ್ರಶ್ನೆಗೆ ಆಪ್ಷನ್ 4 ಸರಿ ಉತ್ತರ. 149ನೇ ಪ್ರಶ್ನೆಗೆ ಆಪ್ಷನ್ 1 ಕಲಿತ ಸಂಗತಿಗಳನ್ನು ನೆನಪಿಸಿಕೊಳ್ಳುವುದು. ಇನ್ನು ಕೊನೆಯ ಪ್ರಶ್ನೆ ಬಂದು ಇದಕ್ಕೆ ಸರಿ ಉತ್ತರ. 2 ಹೇಳಿಕೆಗಳು ಸ್ವತಂತ್ರವಾಗಿದ್ದು ಒಂದು ಹೇಳಿಕೆ ಮತ್ತೊಂದು ಹೇಳಿಕೆಯನ್ನು ಬೆಂಬಲಿಸುವುದಿಲ್ಲ ಅನ್ನುವಂಥದ್ದು ಸರಿಯಾದ ಉತ್ತರವಾಗಿದೆ. ಸ್ನೇಹಿತರೆ, ಇದಾಗಿತ್ತು
TETಗೆ ಸಂಬಂಧಪಟ್ಟ ಪೇಪರ್ 1ನ ಕೀ ಉತ್ತರಗಳು. ಇದು ಕೆಲವೊಂದು ಪ್ರಶ್ನೆಗಳು ಗೊಂದಲವೂ ಸಮೇತ ಇರ್ಬೋದು, ಆದರೆ ಇಲಾಖೆ ಹೊರಡಿಸುವಂಥ ಅಧಿಕೃತವಾದಂಥ ಕೀ ಉತ್ತರಗಳನ್ನು ತಾವು ಇನ್ನೊಮ್ಮೆ ಪರಿಶೀಲಿಸಿಕೊಂಡು ತಮ್ಮ ಒಂದು ರಿಸಲ್ಟನ್ನು ಅದರಲ್ಲಿ ಪರಿಶೀಲನೆ ಮಾಡಿಕೊಳ್ಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು.